ನನಗಂತೂ ಉತ್ತಮವಾಗಿ ಆಗಿರಬೇಕು ಅಂತ ಅನಿಸುತ್ತೆ. ಅದರಿಂದ ನಿಜವಾಗೂ ದೊಡ್ಡ ಸಾಹಸದ ಕೆಲಸವನ್ನು ನಮ್ಮ ವಿಜಯಕಾಂತ್ ಅವರು ವಿಜಯ ಟಾಟಾ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಮಾಡಿದ್ದಾರೆ. ಅವರಿಗೆ ಅವರ ಸಾಹಸಕ್ಕೆ ಮತ್ತು ಅವರ ಒಂದು ಪ್ರಯತ್ನಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಮತ್ತು ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರ ಪರವಾಗಿ, ಇಬ್ಬರ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ. ಮತ್ತು ಈ 5 ಚಲನಚಿತ್ರಗಳು ಭಾಳ ಚೆನ್ನಾಗಿ ನಿರ್ಮಾಣ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯಲಿ ಮತ್ತು ಎಲ್ಲ ಸಿನಿಮಾ ನೋಡ್ತಕ್ಕಂಥ ಜನರಿಗೆ ಒಳ್ಳೆಯ ಆಕರ್ಷಣೆಯನ್ನು ನೀಡಲಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ನಿಮ್ಮ 5 ಸಿನಿಮಾಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚೆನ್ನಾಗಿ ದುಡ್ಡಾಗಲಿ, ಇದು ಹೆಚ್ಚು ಸಿನಿಮಾಗಳು ತೆಗೆಯುವಂತಾಗಲಿ. ನಿಮಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖ್ಯಸ್ಥರು, ಆಹ್ವಾನಿತರು ಎಲ್ಲರಿಗೂ ಧನ್ಯವಾದಗಳು. ಕಣ್ಣಿಗೆ ಒಂದು ರೀತಿ ಹಬ್ಬ, ಯಾಕಂದ್ರೆ ಕನ್ನಡ ಚಿತ್ರರಂಗದ ದಿಗ್ಗಜರು ಎಲ್ಲರೂ ಇದ್ದಾರೆ, ಖ್ಯಾತ ನಟ ನಟಿಯರು ಎಲ್ಲರೂ ಒಂದೇ ಫ್ರೇಮ್ನಲ್ಲಿ ಸೆರೆ ಹಿಡಿಯೋದು ನಿಮಗೂ ಕೂಡ ಬಹಳ ಆನಂದ ಆಗುತ್ತೆ, ಸಂತೋಷ ಆಗುತ್ತೆ. ನಿರ್ದೇಶಕರು, ನಿರ್ಮಾಪಕರಾದಿಯಾಗಿ ಎಲ್ಲರನ್ನೂ ಕೂಡ ಒಂದೇ ಫ್ರೇಮ್ನಲ್ಲಿ ನೋಡೋಕೆ ಅವಕಾಶ. ನಮ್ಮ ಕನ್ನಡದ ಗಮ್ಮಂತ ಇತ್ತು ಅಡುಗೆ, ಎಲ್ಲಿಂದ ಬರ್ತಾ ಇತ್ತು ಅಂತ ಹೇಳಿ ಟೇಸ್ಟ್ ಮಾಡೋಣ ಅಂದ್ರೆ ಅದು ಇವ್ರು ನಡೆಸ್ತಾ ಇರೋದು, ಅವ್ರುಗಳು ಕೂಡ ಅಲ್ಲಿ ಊಟ ಮಾಡ್ತಾರೆ. ಅದು ಅಷ್ಟು ಹೈಜೀನ್ ಆಗಿರುತ್ತೆ. ಅಂದ್ರೆ ಈ ಬಗ್ಗೆ ಹೇಳೋದಕ್ಕೆ ಒಂದಿನ ಸಾಲೋದಿಲ್ಲ, ಅಷ್ಟು ಸಮಾಜಮುಖಿ ಕೆಲಸಗಳನ್ನ ಅವ್ರು ಮಾಡ್ತಾ ಬರ್ತಿದ್ದಾರೆ. ಹಾಗಾದರೆ ನಮ್ಮ ಅಮೃತ ಟಾಟಾ ಇವರ ಮಿಸ್ಟರ್ ಇಂಡಿಯಾ ಜರ್ನಿ ಹೇಳಿದ್ದು ಅದರ ಬಗ್ಗೆ ಸ್ಪೆಷಲ್ ರೀತಿ ಇದೆ. ಅವರಿಗೆ ರೀತಿ ನೋಡೋದನ್ನು ಒಬ್ಬ ಹೀರೋಯಿನ್ ಅಥವಾ ಒಬ್ಬ ಮಿಸ್ಟರ್ ಇಂಡಿಯಾ ವಾಕ್ ಮಾಡಿಸೋದು ಕೂಡ ಅದು ರವಿಚಂದ್ರನ್ ಸರ್ಗೆ ಕರಗತ ಆಗಿರುತ್ತೆ. ನೀವಿಬ್ರು ದಯಮಾಡಿ ಒಂದು ರ್ಯಾಂಪ್ ವಾಕ್ ಮಾಡಬೇಕು ಸರ್. What is your vision for Karnataka now? Karnataka has given me a lot. A very good husband, beautiful daughter, and Mrs. India crown. So I owe a lot to Karnataka, and I'll try to give my best in form of entertainment. We're coming up with something really big and looking forward. So I think, I would really make you all happy. Thank you so much. Thank you so much, ma'am, and once again, hearty congratulations to you. Thank you so much. Thank you. Come on, crazy stuff. ಒಟ್ಟಿನಲ್ಲಿ ಅಮೃತ ಸಿನಿ ಕ್ರಾಫ್ಟ್ ಅನ್ನೋ ಪ್ರಾಡಕ್ಟ್ ನಾವು ಇವಾಗ ಇವತ್ತು ಪಿಕ್ಚರ್ ಮಾಡೋಣ ಅಂತ. ಬಟ್ ಈ ಪಿಕ್ಚರ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಇದು ನಮ್ಮದು ಏನು ಹೇಳ್ತಾರೆ, ಇಟ್ ಇಸ್ ಕಾಲ್ಡ್ ಗಂಡ ಹೆಂಡತಿ ಜಗಳ. ಈ ಗಂಡ ಹೆಂಡತಿ ಜಗಳ ಇರಲಿಲ್ಲ ಅಂದರೆ ಇವತ್ತು ನಾನು ಈ ಅಮೃತ ಸಿನಿ ಕ್ರಾಫ್ಟ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಈ ನಮ್ಮ ಜಗಳದಲ್ಲಿ ನಮ್ಮ ಮಗಳು ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಬಿಸ್ನೆಸ್ಗೆ. ಅವರು ಶೀಸ್ ಅನ್ ಹೌಸ್ ವೈಫ್ ಥರ ಅಲ್ಲ, ಯು ಪ್ರೂವ್ ಸಮಥಿಂಗ್ ಯುವರ್ ಡ್ಯಾಡ್, ಐ ಮೀನ್ ಮೈ ಹಸ್ಬೆಂಡ್ ಅಂತ ನಮ್ಮ ಡಾಕ್ಟರ್ ಟೋಲ್ಡ್ ಮೈ ವೈಫ್. ದೆನ್ ಶಿ ಕಂಟೆಸ್ಟೆಡ್ ಫಾರ್ ದಿಸ್ ಪೇಜೆಂಟ್ ಕಾಂಪಿಟೇಷನ್. ಅಫ್ಕೋರ್ಸ್ ದೆನ್ ವಿ ಸಪೋರ್ಟೆಡ್ ಲೇಟರ್. ಸೊ ವಾಟ್ ಎಸ್ ದೆನ್ ಅಫ್ಕೋರ್ಸ್ ಬಿಕಾಸ್ ಅವ್ರು ಗೆದ್ದ ಮೇಲೆ ನಮಗೆ ಒಂದು ಎಂಕರೇಜ್ಮೆಂಟ್ ಆಯಿತು. ಕನ್ನಡದ ಇಂಡಸ್ಟ್ರಿಯಲ್ಲಿ ನಾವು ನೋಡಿದ್ದು, ಐ ಮೀನ್ ತೆಲುಗಲ್ಲಾಗಲಿ, ಹಿಂದಿ ಆಗಲಿ, ತಮಿಳ್ ಆಗಲಿ, ಮಲಯಾಳ ಆಗಲಿ, ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಇನ್ನು ಬ್ಯಾಕ್ವರ್ಡ್ ಆಗಿದೆ, ತುಂಬ ಲ್ಯಾಗಿಂಗ್ ಆಗಿದೆ. ಐ ಥಾಟ್ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಇನ್ ದಿಸ್. ನನ್ನ ಉದ್ದೇಶ ಬರೀ ನಾನು 50 ಮೂವಿ ಮಾಡಬೇಕು, 100 ಮೂವಿ ಮಾಡಬೇಕು ಅಂತಲ್ಲ. ಎಂಟರ್ ಇಂಡಸ್ಟ್ರಿ ಪ್ರತಿ ಪ್ರೊಡ್ಯೂಸರು, ಪ್ರತಿ ಡೈರೆಕ್ಟ್ರು ಮುಂದೆ ಬರಬೇಕು, ಪ್ರತಿ ಸ್ಕ್ರಿಪ್ಟ್ ಡೈರೆಕ್ಟರ್ ಮುಂದೆ ಬರಬೇಕು. ದೇ ಹ್ಯಾವ್ ಟು ಇಂಪ್ರೂವೈಸ್ ಆ್ಯಂಡ್ ದೇ ಹ್ಯಾವ್ ಟು ರಿಲೀಸ್ ಮೋರ್ ಮೂವೀಸ್ ಅಂತ. ಅದಕ್ಕೆ ಬರೀ ನಾನು 5 ಮೂವಿ ರಿಲೀಸ್ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ, ಅದು ಇಂಪಾಸಿಬಲ್. 5 ಮಾಡ್ಬೋದು, 10 ಮಾಡ್ಬೋದು, ಅದರಿಂದ ಉಪಯೋಗ ಆಗೋದಿಲ್ಲ. ನಾನು ನೋಡಿದಾಗ ಇದು ಮೂವಿಗಳು ತುಂಬ ರಿಲೀಸ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಆದರೆ ಅದು ಮಾರ್ಕೆಟಿಂಗ್ ಸರಿ ಆಗ್ತಾ ಇಲ್ಲ, ಅದು ಜನಗಳಿಗೆ ತಲುಪಿಸ್ತಾ ಇಲ್ಲ. ನಾನು ಮೊನ್ನೆ 2-3 ಪಿಕ್ಚರ್ ನೋಡಿದೆ, ತುಂಬ ಚೆನ್ನಾಗಿತ್ತು, ಅದು ಪಬ್ಲಿಕ್ ಗೊತ್ತೇ ಆಗ್ತಾ ಇಲ್ಲ. ಸೊ ನನ್ನ ಫಸ್ಟ್ ಡಿಸಿಷನ್
ಈ 5 ಮೂವಿ ಏನಕ್ಕೆ ಮಾಡ್ತಾ ಅಂದರೆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ಕೊಂಡು ಒಂದು ವೈಬ್ರೆಂಟ್ ಆಗಿರಲಿ ಮಾರ್ಕೆಟು, ಒಂದು ಮಾರ್ಕೆಟಲ್ಲಿ ಗೊತ್ತಾಗಿರಲಿ. ನಾನು ಒಂದು ಮೂವಿ ಮಾಡಿದ್ರೆ ಅದಕ್ಕೇನು ಇದರಿಲ್ಲ ಇಂಪಾರ್ಟೆನ್ಸ್ ಅಂತ ಒಂದು 5 ಮೂವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಮೋಸ್ಟ್ಲಿ 6 ಮೂವಿ ಫೈನಲ್ ಮಾಡಿದ್ದೀವಿ. ಈ 6 ಮೂವಿನ ಒಟ್ಟಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ಇದು ಬಿಟ್ಟು ನಮ್ಮ ಉದ್ದೇಶ ಯಾರ್ಯಾರು ಮೂವೀಸ್ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ ಮಧ್ಯದಲ್ಲಿ ಸ್ಟಕ್ ಆಗಿದ್ರು ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತೀವಿ. ಈ ಸ್ಟಕ್ ಆಗಿದ್ದ ಪ್ರಾಜೆಕ್ಟನ್ನು ಈಚೆ ಬರಬೇಕಂತ ಉದ್ದೇಶ, ಅದು ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಉದ್ದೇಶ ಇದೆ. ಪ್ಲಸ್ ಈ ಪ್ರೊಡ್ಯೂಸರ್ಸ್ ಮೂವಿ ಮಾಡಿದರೆ ಆ ಮೂವಿ ಮಾಡಿದ ತಕ್ಷಣ ಆ ರೀಲ್ಸ್ ಮಾಡೋಬೇಕಾದಂಥ ಅದು ಮಾರ್ಕೆಟಿಂಗ್ ಆಗ್ತಾ ಇಲ್ಲ. So I really want to do, I don't want to say really help, but also a marketing partner for this all movies ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರು ಆ ಮೂವಿನ ಒಂದು ಅದ್ಭುತವಾಗಿ ಲಾಂಚ್ ಮಾಡೋಣ. ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ನೋಡಿರಲ್ಲ, ಅದು ಎಂಟೈರ್ ಇಂಡಿಯಾದಲ್ಲಿ ಕೂಡ ನೋಡಿರಲ್ಲ, ಆ ಥರ ನಾವು ಲಾಂಚ್ ಮಾಡ್ತೀವಿ. ನನ್ನ ಪಿಕ್ಚರ್ ಬಗ್ಗೆ ನಾನು ಮಾತಾಡ್ತಲ್ಲ, 5 ಪಿಕ್ಚರ್ ಬಗ್ಗೆ. ಈಗಾಗಲೇ ನಾನು 2 ಮೂವಿ ಪಿಕ್ಚರ್ ನೋಡಿದ್ದೀನಿ. ಆ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀವಿ. ಮೋಸ್ಟ್ಲಿ ವಿದಿನ್ 2 ವೀಕ್ಸೇ ನಾವು ಮೂವೀಸ್ ಲಾಂಚ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಆ ಮೂವೀಸ್ ನೋಡ್ತಾ ಇದ್ದೀವಿ. ಯಾರ್ಯಾರು ಮೂವಿ ಮಾಡಿದ್ರು ಆ ಮೂವಿನ ನಾವು ಲಾಂಚ್ ಮಾಡ್ತೀವಿ. ನಮ್ಮ ಲಾಂಚಿಂಗ್ ಒಂಥರ ವಿಚಿತ್ರವಾಗಿರುತ್ತೆ. ಅದು ಪಬ್ಲಿಕ್ಗೆ ಟೋಟಲ್ 6 ಕೋಟಿ ಜನರಿಗೆ ಸೇರುತ್ತೆ. ಇದು ತಲುಪಾಗ ಅದು ಆಟೋಮೆಟಿಕ್ಕಾಗಿ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಅದನ್ನು ವೈಬ್ರೇಷನ್ ಮಾಡ್ತೀವಿ. ಅದೇ ಥರ ಮಾಡಿದರೆ ಆವಾಗ ಈ ಮೂವಿಗಳು ಪ್ರೊಡಕ್ಷನು ಎಲ್ಲರೂ ಸಕ್ಸಸ್ ಆಗಲಿಕ್ಕೆ ಆಗ್ತಾ ಇದೆ. ಇಲ್ಲಾಂದರೆ ನಾನು ಒಬ್ಬನೇ ಕೂತ್ಕೊಂಡು 5 ಮೂವಿ ಮಾಡ್ತೀನಿ 10 ಮೂವಿ ಮಾಡ್ತೀನಿ ಅಂತ ಆಗೋದಿಲ್ಲ. ಸೊ ವಿ ಆರ್ ಜಸ್ಟ್ ಗಿವಿಂಗ್ ಅನ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಕಮ್ ಆ್ಯಂಡ್ ಜಾಯ್ನ್ ಅಸ್ ಆ್ಯಂಡ್ ಮೇಕ್ ಇಟ್ ಗುಡ್ ಆ್ಯಂಡ್ ಆಲ್ ದಿಸ್. ಆ್ಯಂಡ್ ಮೈ ಐಡಿಯಾ ಆಲ್ಸೋ ಇಸ್ ದಿಸ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕೂಡ ನಾನು ಮೊನ್ನೆ ಮೀಟ್ ಮಾಡುವಾಗ ಅವ್ರು ಇರ್ತಾರೆ, 5 ಕೋಟಿ ಬಂಡವಾಳ ಹಾಕಿದ್ದೀನಿ, ಒಂದು 4 ಕೋಟಿ ಬಂದರೆ ಪರವಾಗಿಲ್ಲ, ಇನ್ನೊಂದು ಕೋಟಿ OTTಯಲ್ಲಿ ಬರುತ್ತೆ, ಅದರ ಬಿಟ್ಟು ಹಾಕಂತ ಹೇಳಿದ್ದೀನಿ. ಸರ್ ಆ ಥರ ಮಾತಾಡಲೇಬೇಡಿ. ಇತ್ತೀಚೆಗೆ ಯಾವ ಪಿಕ್ಚರ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲಿ ಕಾಂತಾರ ಅಂತ ಹೇಳಿದ್ರು. ಕಾಂತಾರ ಎಷ್ಟು ಮಾಡಿದ್ರು ಅಂದರೆ 200 ಕೋಟಿ. ಅವ್ರು 200 ಕೋಟಿ ಮಾಡಿದ್ರೆ ನೀವು 1 ಕೋಟಿ ಮಾಡಿ, 10 ಕೋಟಿ ಮಾಡಿ ಅಂತ ಅದು ಇರಬೇಕು ನಿಮಗೆ. ಅದು ಬಿಟ್ಟು ಅವ್ರು 200 ಕೋಟಿ ಮಾಡಿದ್ರು ನಾನು ಬರೀ 5 ಕೋಟಿ ಮಾಡ್ತೀನಿ ಅಂತ ನೀವು ಆ ಥರ ಸರೆಂಡರ್ ಆಗಬೇಡಿ. ಅದಕ್ಕೊಂದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಇದೆ, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಅಸೋಸಿಯೇಟ್ ಆಗ್ತೀನಿ. ನಾವೇ ದುಡ್ಡು ಮಾಡ್ತೀವಿ, ನಾವು ಮಾಡೋದು ಅಂತ ನಾನು ಫ್ರೀ ಮಾಡ್ತಾ ಇಲ್ಲ. ಬಟ್ ಅಂದರೆ ಇನ್ವೆಸ್ಟ್ ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ಮೂವಿನ ಲಾಂಚ್ ಮಾಡ್ತೀವಿ. ನನ್ನ ಪ್ರಕಾರ ಪ್ರತಿ ಶುಕ್ರವಾರ ಕನ್ನಡ ಇಂಡಸ್ಟ್ರಿ ಇಲ್ಲಿವರೆಗೂ ನೋಡದೇ ಇರೋದು ನೋಡ್ತೀರಾ. ಪ್ರತಿ ಶುಕ್ರವಾರ ಪ್ರತಿ ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ ಟೋಟಲ್ ವೈಬ್ರೆಂಟ್ ಆಗಿ ನಾನು ಮಾಡಿಸ್ತೀನಿ. ಎವ್ರಿ ಮೂವಿ ವಿಲ್ ಬಿ ಸಕ್ಸಸ್ಫುಲ್ ಮೂವಿ ಆ್ಯಂಡ್ ಎವ್ರಿ ಮೂವಿ ವಿಲ್ ಬಿ ಹಿಟ್. 100% I give you guarantee. We will give a stiff competition to ಬಾಲಿವುಡ್ ಆ್ಯಂಡ್ ಟಾಲಿವುಡ್. ಪ್ರತಿಯೊಬ್ಬರಿಗೂ ಒಂದು ಕಾಂಪಿಟೇಷನ್ ಕೊಡ್ತೀನಿ. ನಮ್ಮ ಕನ್ನಡ ಮೂವಿನ ಸಕ್ಸಸ್ ಮಾಡ್ತೀನಿ, ಅದೊಂದು ಗ್ಯಾರಂಟಿ ಕೊಡ್ತೀನಿ. ನಾನು 1 ವರ್ಷ ವೇಟ್ ಮಾಡಬೇಕಿಲ್ಲ, ಜಸ್ಟ್ 2 ವೀಕ್ಸ್. ಆಲ್ರೆಡಿ ಮೂವೀಸ್ ನಾನು ನೋಡಿದ್ದೀನಿ, ಕೆಲವು ಪಿಕ್ಚರ್ಸು ಈ ಪ್ರೊಡ್ಯೂಸರ್ ತೆಗೆದು ಮೂವಿಗಳನ್ನ. ಆ ಮೂವಿ ನಾನು ಮಾರ್ಕೆಟಿಂಗ್ ಮಾಡಿ ತೋರಿಸ್ತೀನಿ. ಮೇ ಬಿ ವಿತಿನ್ 2 ವೀಕ್ಸ್ ಅಗೇನ್ ವಿಲ್ have one more press conference and I explain you how the marketing has to happen. After that we all will be happy and industry will go. The only movie industry will do very well from here. But I assure you on that. Thank you. Thank you so much, sir. ಹೂಗೊಚ್ಚಕೊಂಡು ನಮ್ಮ ಟೀಮ್ಗೆ ಅವರನ್ನು ಸೇರಿಸ್ಕೊಳ್ತಾರೆ. ಎಸ್, ಮೊದಲನೇ ಈಗ ಈ ಚೀಟಿಯನ್ನು ನಾನು ಎತ್ತೀನಿ, ಅದರಿಂದ ಚೆನ್ನಾಗಿ ಗೊತ್ತು ನನ್ನ ಹೆಸರು ಇಲ್ಲ ಅಂತ. ಆ ನಿರಾಶೆಯೊಂದಿಗೂ ಆದರೆ ನನ್ನ ಸೈನಿಕರಿಗೆ, ಸಹೋದ್ಯೋಗಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆಲ್ಲ ಅದು ಲಾಭಕರವಾದಂಥ ಆಶಿಸಿ ಪ್ರೀತಿಯಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಪ್ಲೀಸ್. ಈಗ ಮೊದಲನೇ ಸಿನಿಮಾ ಅನೌನ್ಸ್ ಆಗ್ತಾ ಇದೆ. ಲಕ್ಕಡಿ ತರ ಯಾಕೆ ಹಾಕಿದ್ವಿ ಅಂತಂದ್ರೆ ಸಿನಿಮಾ ಅನ್ನೋದು ಒಂದು ಮಾಯಾಜಾಲ. ಇಲ್ಲಿ ಲಕ್ ಕೂಡ ಬಹಳ ವರ್ಕ್ ಆಗುತ್ತೆ. ಸೊ ಹಾಗಾಗಿ 6 ಪ್ರೊಡಕ್ಷನ್ಗಳ ಪೈಕಿ ಮೊದಲನೇ ಪ್ರೊಡಕ್ಷನ್ ಯಾವುದು ಬಂದಿದೆ, ಆ ಹೆಸರನ್ನ ಕರೆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಡೈರೆಕ್ಟರ್ ಮತ್ತು ಅದಕ್ಕೆ ಸಂಬಂಧಪಟ್ಟ ತಂಡದವರು ಎಲ್ಲರೂ ಬರ್ಬೋದು. ದಯವಿಟ್ಟು ಬಂದು ಈ ಸಂಸ್ಥೆಯ ಜೊತೆ ಒಂದು ಒಡಂಬಡಿಕೆ ಆಯಿತು ಅಂತ ಅನ್ನೋದನ್ನ ನಮ್ಮ ಮುರಳಿ ಸರ್ ಅವರು ಅದನ್ನು ರುಜುವಾತುಪಡಿಸ್ತಾರೆ. ಕಾಕತಾಳೀಯ ಅಂದರೆ ಇದು ಕೋಇನ್ಸಿಡೆನ್ಸ್ ಅಂತಾರಲ್ಲ ಹಾಗೆ. ನಿರ್ದೇಶಕ ಮಂಜು ಸ್ವರಾಜ್. ಯಾಕೆ ಕಾಕತಾಳೀಯ ಅಂತ ಹೇಳಿದ್ರೆ ಅವನು ನನ್ನ ಶಿಷ್ಯ, ನನ್ನ ಹಲವು ಚಿತ್ರಗಳಿಗೆ ಸಹಾಯಕನಾಗಿ ಕೆಲಸ ಮಾಡಿದ್ದಾನೆ. ಆದರೆ ನನಗೆ ಖಂಡಿತ ನನಗೆ ಆಶ್ಚರ್ಯ, ಹೊಸತು, ಇದು ಸಂತೋಷವಾಗ್ತಾ ಇದೆ.
ನಿರ್ಮಾಪಕರು ಅಮೃತ ವಿಜಯ್ ಟಾಟಾ, ನಿರ್ದೇಶಕ ಮಂಜು ಸ್ವರಾಜ್, ಪ್ರೊಡಕ್ಷನ್ ನಂಬರ್ 6. ಪ್ರೊಡಕ್ಷನ್ ನಂಬರ್ 6 ಇದರ ನಿರ್ದೇಶಕರು ಈಗಾಗಲೇ ಆಗಿದೆ. ನಾಯಕ ನಟರ ಆಯ್ಕೆ ಸರ್ಪ್ರೈಸಿಂಗ್ ಆಗಿ ಇನ್ನು ಮುಂದೆ ಆಗಿದೆ. ಮಂಜು ಸ್ವರಾಜ್ ಸರ್, ಶ್ರಾವಣಿ ಸುಬ್ರಹ್ಮಣ್ಯದ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನ ಗೆದ್ದವರು. ಇಲ್ಲ, ಡೈರೆಕ್ಟ್ ಮತ್ತು ಹೀರೋ ಮಾಡಿ ಸರ್. ಸಂಖ್ಯೆ 5 ವಿಕ್ಕಿ ವರುಣ್, ನಿರ್ದೇಶಕರು ಪ್ರಶಾಂತ್, ನಿರ್ಮಾಪಕರು ಅವಕಾಶಿದ್ದಾರೆ. ಹೀಗೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಯಡೆಗೆ ದಾಪುಗಳಾಡುವಂಥದ್ದಕ್ಕೆ ಸ್ಥಿತಿಯಂತರಕಾರಕದಿದ್ದೇವೆ. ಈ ಕಾಲದಲ್ಲಿ 6 ಚಿತ್ರಗಳು ಆಗಿರುವುದು ನಿಜವಾಗಿ ಹರ್ಷದಾಯಿ. ಅವರೆಲ್ಲರಿಗೂ ಅವರ ಅಭೀಷ್ಟೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರ ಗಂಡ ಕನಸುಗಳೆಲ್ಲ ಸಾಕಾರಗೊಂಡು ನಿರಂತರ ಅಭಿವೃದ್ಧಿಯಾಗಲಿ. ಯಾರ ಸಂಸ್ಥಾಪಕರಿದ್ದಾರೆ ಅವರು ನಿಜವಾದ ಅರ್ಥದಲ್ಲಿ ಬರುವ ತಲೆಮಾರುಗಳಿಗೆ ದಾಯಿತ್ವವುಳ್ಳದ ಜವಾಬು ಮತ್ತು ದಾರಿ ಸುಸ್ಥಿರವಾಗಿ. ನಮಸ್ಕಾರ. ಅಜಯ್ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಯ ಮುಖಾಂತರ ಮತ್ತೊಂದು ನಾಯಕನಾಗಿ ಮತ್ತು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಇದೀಗ ನಿರ್ದೇಶಕನ ಜವಾಬ್ದಾರಿಯನ್ನ ಕೂಡ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಡೋದಕ್ಕೆ ನಮ್ಮ ಸಂಸ್ಥೆ ಒಟ್ಟಿಗೆ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ತಾ ಇರೋದು, ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಕನಸುಗಳಿಗೆ ಸಾಥ್ ಕೊಟ್ಟು ಬಂದಿರತಕ್ಕಂಥ ನಿರ್ಮಾಪಕರಿಗೆ ಶುಭ ಹಾರೈಸ್ತೀನಿ. ಬಿಕಾಸ್ ಸಿನಿಮಾ ಅನ್ನೋದು ಏನು ಅಂತಂದರೆ ನಾವು ಎಲ್ಲೋ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ. ಸೊ ಸಿನಿಮಾ ಒಂದು ಡ್ರೀಮ್ನ ತೆರೆ ಮೇಲೆ ತಂದು ಸಾಕಷ್ಟು ಜನಕ್ಕೆ ಆ ಕನಸಲ್ಲಿ ಭಾಗಿಯಾಗಿ ಮತ್ತೆ ಇನ್ನೊಂದಷ್ಟು ಕನಸು ಕಾಣೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಆ ಕನಸಲ್ಲಿ ಸಾಕಷ್ಟು ಜನ ಬದುಕು ಕಟ್ಕೊಳ್ತಾರೆ, ಸಾಕಷ್ಟು ಜನದ್ದು ಜೀವನ ಮೋಟಿವೇಟ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ಸಾಕಷ್ಟು ಬದಲಾವಣೆಗಳನ್ನು ತರ್ತೀವಿ ನಾವು ಬೇರೆಯವರ ಜೀವನದಲ್ಲಿ, ಸಾಕಷ್ಟು ಪ್ರಭಾವ ಬೀರುತ್ತೆ. ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಶಕ್ತಿ, ದೊಡ್ಡ ಮಾಧ್ಯಮ. ಒಟ್ಟಿಗೆ ಅಷ್ಟೊಂದು ಸಿನಿಮಾ ಮಾಡುವಂಥ ಶಕ್ತಿ ದೇವರವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅಷ್ಟು ಒಳ್ಳೆಯದಾಗಲಿ. ಆನಂತರ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ನಾವೆಲ್ಲ ಭಾಗಿಯಾಗಿರೋದು ಕೂಡ ನಮಗೆ ಖುಷಿಯ ಸಂದರ್ಭ. ನಿರ್ದೇಶನದ ಬಗ್ಗೆ ಆಮೇಲೆ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀನಿ. ಬಟ್ ಆ್ಯಸ್ ಆಫ್ ನಾವು ವೆರಿ ಹ್ಯಾಪಿ ಈ ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇರೋದು. ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರು ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಇದೆ, ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. ಡೈರೆಕ್ಟರ್ ರಿಷಬ್ ಆರ್ಯ. ಚಪಾಟಿಯೊಂದಿಗೆ ಸ್ವಾಗತಿಸಿ ಪ್ರೊಡಕ್ಷನ್ ನಂಬರ್ 4 ನಿರ್ದೇಶಕರಾಗಿ ರಿಷಬ್ ಆರ್ಯ ಅವರು, ಅದೇ ರೀತಿಯಾಗಿ ನಾಯಕ ನಟನಾಗಿ ವಿಕ್ರಮ್ ರವಿಚಂದ್ರನ್ ಅವರು ಅಮೃತ ಸಿನಿಮಾ ನಮ್ಮ ಸಂಸ್ಥೆಯ ಜೊತೆಯಾಗಿ ಬಂದಿದ್ದಾರೆ. ಅಮೃತ ಸಿನಿಮಾ ಕ್ರಾಫ್ಟ್ ಜೊತೆಯಾಗಿ ದಯವಿಟ್ಟು ಮತ್ತೊಮ್ಮೆ ಜೋರಾದ ಬಹಳ ಹೆಮ್ಮೆ ಇದೆ. ಇಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರು ಮತ್ತು ಹೀರೋ ಹೀರೋಯಿನ್ ಅವರೆಲ್ಲರಿಗೂ ಒಳ್ಳೆಯದಾಗಿ. ರವಿ ಸರ್ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಎಲ್ರಿಗೂ ಧನ್ಯವಾದ. ನನ್ನ ಈ ಪುಟ್ಟ ಮಾತು ಮುಗಿಸ್ತಾರೆ. ನಮಸ್ಕಾರ. ಅಷ್ಟೇ ಮಾತಾಡಿ, ನಾನು ಸ್ಕ್ರೀನಲ್ಲಿ ಮಾತಾಡಿ ಜಾಸ್ತಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಮೃತ ಅವರಿಗೆ ಮಿಸಸ್ ಇಂಡಿಯಾ ಆಗಲಿಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್, ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಒಂದು ಗಾದೆ ಮಾಡ್ತಿದೆ, ಇಬ್ಬರು ಜಗಳ ಮೂರನೇ ಒಂದು ಲಾಭ ಅಂತ. ಪ್ರೊಡಕ್ಷನ್ ಹೌಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಗಂಡ ಇಲ್ಲಿ ಜಗಳ ಆಗಿ ಚಿತ್ರರಂಗಕ್ಕೆ ಲಾಭ ಆಗಿದೆ. ಸೊ ಇನ್ನಷ್ಟು ಜಗಳ ಆಗ್ತಾ ಇರ್ತೀವಿ ಅವರು, ಇನ್ನಷ್ಟು ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರಲಿ. ಕಂಗ್ರ್ಯಾಚುಲೇಷನ್ಸ್ ಪ್ರತಿಯೊಂದು ತಂಡಕ್ಕೂ. 6 ಸಿನಿಮಾಗಳು ತುಂಬ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕಾಣಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಖುಷಿ ಆಗ್ತಿದೆ ಅದನ್ನು ಅನೌನ್ಸ್ ಮಾಡೋಕ್ಕೆ. ಪ್ರೊಡಕ್ಷನ್ ನಂಬರ್ 2 ವಿನಯ್ ರಾಜ್ಕುಮಾರ್,
ಡೈರೆಕ್ಟರ್ BSP ವರ್ಮಾ, ನಿರ್ಮಾಪಕರು ಅಮೃತಾ ವಿಜಯ್ ಕಾಕ. ಆಲ್ ದ ಬೆಸ್ಟ್ ಯು ಗೈಸ್. ಪ್ರೊಡಕ್ಷನ್ ನಂಬರ್ 2 ಗಾಯಕರಾಗಿ ವಿನಯ್ ರಾಜ್ಕುಮಾರ್ ಅವರು ಅದೇ ರೀತಿಯಾಗಿ ನಿರ್ದೇಶಕರಾಗಿ ಮರ್ಕಿ ಸಿನಿಮಾದ ಮೂಲಕ ಈಗಾಗಲೇ ನಮ್ಮೆಲ್ಲರ ಪ್ರೀತಿಯನ್ನು ಪಡೆದಿರುವಂತಹ BSP ವರ್ಮಾ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ವಾರ್ಮ್ ವೆಲ್ಕಮ್ ಟು ನಮ್ಮ ತಂಡ. ಕಾರ್ಯನಿರ್ತಾ ಇದ್ದೀರಾ. 5 ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿ ಕನ್ನಡ ಸಿನಿಮಾ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಲೋಚನೆಯಲ್ಲಿ ಪ್ರೊಡಕ್ಷನ್ ಹೌಸ್ ಶುರು ಮಾಡಿಕೊಂಡು ನಮಗೆಲ್ಲರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ. ಈ ಥರದ ಒಂದು ಜೋಶ್ ಇರುವಂಥ ನಿರ್ಮಾಪಕರು ನೀವು ಹೇಳಿದ್ರೆ ಆಗಲೇ ನಮ್ಮ ಸಿನಿಮಾ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಂಗಾಗಬೇಕು, ನಾವು ಬರೋದ್ರಿಂದ ನಿಲ್ಲೋದಾಗಬೇಕು ಅಂತ ನಿಮ್ಮ ಉದ್ದೇಶಕ್ಕೇ ಗೆಲುವು ಸಿಗಲಿ ಅಂತ ಹಾರೈಸ್ತೀನಿ. ನೀವು ಗೆದ್ದರೆ ನಾವು ಗೆದ್ದಲ್ಲಿ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಪ್ರೊಡಕ್ಷನ್ ಹೌಸ್ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇರಲಿ, ಬೇರೆ ಲ್ಯಾಂಗ್ವೇಜ್ ಹೋಗೋಲ್ಲ, ಅಷ್ಟು ಕನ್ನಡ ಸಿನಿಮಾಗಳೇ ಮಾಡ್ತಾ ಇರೋದು ಇಷ್ಟ. ಥ್ಯಾಂಕ್ ಯು. ತುಂಬ ಹೆಮ್ಮೆ ಅನಿಸುತ್ತೆ. ಇದೇ ರೀತಿಯಲ್ಲಿ ಅವರು ಸಾಕಷ್ಟು ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಲಿ. ಎಲ್ಲ ಐ ಥಿಂಕ್ ತುಂಬಾ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಅನೌನ್ಸ್ ಆಗಿದೆ ಇವತ್ತು. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು seeing all these films take shape and ಆದಷ್ಟು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡ್ತಾ ಇದ್ದೀವಿ ಸರ್. ನೀವು ಮೀಡಿಯಲ್ಲಿ ಕೂಡ ಇವಾಗ ನೀವು ಟೇಕ್ ಓವರ್ ಮಾಡಿ ಮಾಡಬೇಕು ಅಂತ ಹೊರಟಿದ್ದೀರಾ. ಸೊ ಒಳ್ಳೇದಾಗಲಿ. ಆ್ಯಂಡ್ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ಸರಿ ಮೇಡಮ್ಗೂ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಇನ್ನು ಸರಿ ಬರೀ 6 ಮೂವೀಸ್ ಮಾತ್ರ ಅಲ್ಲ, ಟೋಟಲ್ ಎವ್ರಿ ವೀಕು ಅವ್ರ ಬ್ಯಾನರಲ್ಲಿ ಒಂದು ಮೂವಿ ರಿಲೀಸ್ ಆಗಬೇಕಂತ ಮೀನ್ಸ್ ಟೇಕ್ ಓವರ್ ಮಾಡಿ ಯಾವ್ದು ರಿಲೀಸ್ ಆಗ್ತಿದೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅನ್ನೋ ಪ್ಲಾನ್ಸ್ ಇದೆ, ತುಂಬ ಇದೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಈ ವಿಚಾರದಲ್ಲಿ ಅವ್ರನ್ನ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಅವ್ರಿಗೆ ಅವ್ರು ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಒಂದು ಒಳ್ಳೆಯ ಲಾಭ ಬರಲಿ. ಎಷ್ಟೋ ಜನಕ್ಕೆ ಇದರಿಂದ ಕೆಲಸ ಸಿಗ್ತಾ ಇದೆ. ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಬೆಳೆಯುವಂಥ ಅವರ ಒಂದು ಆಲೋಚನೆ ಇದೆಯಲ್ಲ, ಆ ಆಲೋಚನೆಗೆ ತುಂಬ ಖುಷಿಯಾಗುತ್ತೆ. ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. Achieve what she wanted, and that's what we look for in any woman, doing what one wants and saying it to the world. And production house ಏನು ಲಾಂಚ್ ಮಾಡಿದ್ದೀರಾ ವಿಜಯ್ ದಾದ ಅವರು, ಶುಭವಾಗಲಿ. ಇಲ್ಲಿ ಬಂದಂಥ ಎಲ್ಲ ಉದಯೋನ್ಮುಖ ಡೈರೆಕ್ಟರ್ಸ್, ನಿರ್ಮಾಪಕರು, ಆ್ಯಕ್ಟರ್ಸ್ ಎಲ್ಲರಿಗೂ ಶುಭ ಹಾರೈಸ್ತೀನಿ. ನಮ್ಮ ವಿಜಯ್ ಟಾಕ್ ಅವರು ಏನು ಇವತ್ತು ಹೆಜ್ಜೆ ಇಟ್ಟಿದ್ದಾರಲ್ಲ, ಎಲ್ಲ ರಂಗದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ವಿಜಯ ಸಿಗಲಿ, ಅವ್ರ ಹೆಸರಲ್ಲೇ ವಿಜಯ ಇದೆ. ಅಮೃತ ಮೇಲೆ ಸಾಥ್ ಕೊಡ್ತಾ ಇದ್ದಾರೆ. ಅವ್ರು ಒಳ್ಳೆಯ ಯಶಸ್ಸಾಗಲಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕಾನ್ಫಿಡೆನ್ಸ್ ಕಟ್ಟಿದ್ದರಿಂದ ಭಾಳ ಹೆಮ್ಮೆ ಆಗುತ್ತೆ. ಇದೇ ಥರ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರೋದು ಭಾಳ ಸಂತೋಷ ಆಗುತ್ತೆ. ಅದು ಆಫ್ಸಿಂಗ್ ಕಾಣ್ತಾರೆ. ಸೊ ನಮಗೆ ನುಡಿದಂತೆ ನಡೀತಾ ಇದ್ದಾರೆ. ಇದನ್ನು ಮುಂದುವರಿಸಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಮತ್ತು ಸಿನಿಮಾದ ಜೊತೆ ವಿಜಯ್ ಟಾಟಾ ಅವರು ಮೀಡಿಯಾದ ಜೊತೆನೂ ಅವರು ಇವಾಗ ಶುರು ಮಾಡ್ತಾ ಇರೋದು ಗೊತ್ತಾಗಿದೆ. ಬೇರೆ ಪ್ರಜಾ ಟಿ ವಿ ಆಗಿರ್ಬೋದು. ಪ್ರಜಾ ಟಿ ವಿ ನಮ್ಗೆ ಭಾಳ ಗಟ್ಟಿಯಾಗಿ ಅದು ಒಂದು ಲ್ಯಾಪ್ಟಾಪ್ ಮೀಡಿಯಾ ಅನ್ನೋಕ್ಕಿಂತ ವಾಚ್ ಟಾಪ್ ಮೀಡಿಯಾ ಕೆಲಸ ಮಾಡ್ಕೊಂಡು ಬಂದಿದೆ. ನಮಗೆ ಸಿನಿಮಾದಲ್ಲಿ ಸತ್ಯನ ಸುಳ್ಳು ತೋರಿಸಿದ್ರೆ ಸುಳ್ಳನ್ನು ಸತ್ಯ ಮಾಡ್ತಾರೆ, ಪರವಾಗಿಲ್ಲ. ಬಟ್ ಮೀಡಿಯಾದಲ್ಲಿ ಅದಕ್ಕೆ ಭಾಳ ಗಂಭೀರವಾದ ಪರಿಣಾಮ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಮೀಡಿಯಾ ಚಾನಲ್ ನಡೆಸ್ತೀರಾ ಅನ್ನೋ ನಂಬಿಕೆ ಇದೆ. ಒಳ್ಳೆಯದಾಗಲಿ, ಸಿನಿಮಾದಲ್ಲೂ ಒಳ್ಳೆಯದಾಗಲಿ, ಮೀಡಿಯಾದಲ್ಲೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕ ಏಳಿಗೆಗೋಸ್ಕರ ನಿಮ್ಮ ಕೊಡುಗೆ ಇದೆ ಅಂತ ಹಾಗೆ. ಸೊ ನಾನು ರವಿಚಂದ್ರನ್ ಮನೆಗೆ ಹೋಗಿ ಮೀಟ್ ಮಾಡಿ 2 ಅವರ್ ಡಿಸ್ಕಸ್ ಮಾಡಿದ್ದೀನಿ. ಅವಾಗ ನಮ್ಮ ವಾಸ್ತವಗಳು ಕರ್ಕೊಂಡು ಹೋಗಿದೆ. ನಾನು ತುಂಬ ತುಂಬ ನಂಬ್ತೀನಿ. ಯಾಕಂದರೆ ಫಸ್ಟ್ ನನಗೆ ರವಿಚಂದ್ರನ್ ಅವ್ರ ಜೊತೆ ಮೂವಿ ಮಾಡಬೇಕಂತ ಉದ್ದೇಶ. ಅದಕ್ಕೋಸ್ಕರ ನಮ್ಮ ವಾಸ್ತವಕ್ಕೆ ಹೋಗಿ ಅವ್ರ ಪೂರ್ತಿ ಡಿಸ್ಕಸ್ ಮಾಡಿ, ಅಫ್ಕೋರ್ಸ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಬಟ್ ಇಟ್ಸ್ ಆಲ್ರೆಡಿ ಡಿಸೈಡೆಡ್. ಇಟ್ಸ್ ನಾಟ್ 6 ಮೂವೀಸ್, ಇಟ್ಸ್ 7 ಮೂವೀಸ್. ಬಟ್ ರವಿಚಂದ್ರನ್ ಸರ್ ಒಪ್ಕೋಬೇಕದು, ಆ ಸ್ಟೋರಿ ಕೇಳಬೇಕು. ನಾನು ರಿಕ್ವೆಸ್ಟ್ ಮಾಡಿ ಒಪ್ಕೊಳ್ಳಿ ಅಂತ. ಥ್ಯಾಂಕ್ ಯು. ಏನೇನು ನಡೀತಿಲ್ವೋ ಎಲ್ಲೆಲ್ಲಿ ತಿದ್ಕೋಬೇಕು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ಚೆನ್ನಾಗಿದೆ. ಸಿಕ್ಕಿರೋ ಪ್ರಾಜೆಕ್ಟ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾಗಿ ರೀಚ್ ಮಾಡಿಸಿ ಕೈ ತುಂಬ ಹಣ ಗಳಿಸಿ ಅಂತ ಹೇಳ್ತೀನಿ. ನೋ ಕಂಪ್ಲೇಂಟ್ಸ್, ಓನ್ಲಿ ರಿಸಲ್ಟ್ಸ್. ಗಾಡ್ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಥ್ರೂ ದಿಸ್ ಕಂಪನಿ ಆ್ಯಂಡ್ ಗುಡ್ ಲಕ್ ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಿ ಒಂದಿಷ್ಟು ಹೇಳ್ತಾರೆ. ಚಿತ್ರರಂಗ ಮತ್ತು ನ್ಯೂಸ್ ಚಾನೆಲ್ ಇವೆರಡು ಬೇರೆ ಬೇರೆ ಅಲ್ಲ, ಎಲ್ಲ ಒಟ್ಟೊಟ್ಟಿಗೆ ಸಾಗುವಂಥ ಪಕ್ಕಪಕ್ಕದಲ್ಲಿ ಇರುವಂಥ 2 ಆಯಾಮಗಳು ಅಂತ. ಆದರೆ
ಅದನ್ನು ಎಷ್ಟು ಚೆಂದ ನಿರೂಪಿಸ್ತಾರೆ ಅಂತಂತಂದರೆ, ಒಂದು ಸುದ್ದಿ ಮಾಧ್ಯಮದ ಓನರ್ ಆಗಿ 5-6 ಸಿನಿಮಾಗಳನ್ನು ಒಟ್ಟೊಟ್ಟಿಗೆ ಚಾಲನೆ ಕೊಡುವಂಥದ್ದು, ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಲೂ. ಆಮೇಲೆ 5 ಸಿನಿಮಾಗಳನ್ನು ಒಟ್ಟಿಗೆ ಶುರು ಮಾಡುವಂಥದ್ದು, 6 ಸಿನಿಮಾಗಳನ್ನು ಶುರು ಮಾಡುವಂಥದ್ದು ಇದೆಯಲ್ಲ, ಒಬ್ಬ ಕನ್ನಡ ಚಿತ್ರರಂಗದವರಾಗಿ ಮತ್ತು ಒಬ್ಬ ಕನ್ನಡಿಗರಾಗಿ ಅಷ್ಟೇ ಹೆಮ್ಮೆ ಕೊಡ್ತಾ ಇದೆ. ಅವರ ಮೇಲೆ ಇನ್ನೂ ಹೆಚ್ಚು ಗೌರವ ಸಿಗ್ತಾ ಇದೆ ನನಗೆ, ಪ್ರೀತಿ ಸಿಗ್ತಾ ಇದೆ ನನಗೆ. ಆಮೇಲೆ 5-6 ಹೊಸಬರಿಗೆ ಅವಕಾಶವನ್ನು ಕೊಡುವಂಥದ್ದು, ಹೊಸ ನಿರ್ದೇಶಕರನ್ನು ಆಯ್ದು ಚಿತ್ರರಂಗಕ್ಕೆ ತರುವಂಥದ್ದು ಇದೆಯಲ್ಲ, ಇದು ಭಾಳ ಪಾಸಿಟಿವ್ ವಿಚಾರ. ಇದು ಖಂಡಿತವಾಗಿಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಅತಿ ಹೆಚ್ಚು ಸಿನಿಮಾಗಳು ಬರಬೇಕು. ಯಾಕಂತಂದರೆ ನಮಗೆ ಒಂದು ಸಿನಿಮಾ ಶುರು ಆದಾಗ ನಾವೆಲ್ಲರಿಗೂ ನಾವು ಅಂದ್ಕೊಳ್ಳುವಂಥದ್ದು, ಒಂದು ಸಿನಿಮಾ ಶುರು ಜನಕ್ಕೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥದ್ದು. ಸರ್, ನಾನು ತುಂಬ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಅಷ್ಟು ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಇದೆಯಲ್ಲ, ಅಷ್ಟರ ಜನಾಂಗ ಜೊತೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇವತ್ತು ನನ್ನನ್ನು ನನ್ನ ಮನೆಗೆ ಮತ್ತೆ ಕರೆದುಕೊಂಡು ಬಂದಿದ್ದಾರೆ ಅಂತ ಅನ್ನೋ ಅಷ್ಟೇ ಪವಿತ್ರವಾಗಿದೆ ಈ ಒಂದು ಸ್ಟೇಜು. ಅಮೃತ ಸಂಭ್ರಮ. ಇವತ್ತು ನನಗೆ ಏನು ನೆನಪು ಬರ್ತಾ ಇದೆ ಅಂದರೆ, ಅಮೃತ ಮಹೋತ್ಸವ ನನಗೆ ನೆನಪು ಬರ್ತಾ ಇದೆ. ಅಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು. ವಿಜಯ್ ಸರ್ ಅವರು ಇಲ್ಲಿ ಬಂದ ನಂತರ ಗೆಲುವನ್ನು ಕಂಡುಕೊಳ್ಳುವಂಥದ್ದು ಒಂದು. ಆದರೆ ಮೇಡಮ್ ಆಗಲೇ ಒಂದು ಗೆಲುವಿನ ಮಟ್ಟಿಗೆ ಬಂದಿದ್ದಾರೆ. ಅವರು ಮಿಸಸ್ ಇಂಡಿಯಾ ಅಂತನ್ನುವಂಥ ಒಂದು ಬ್ಯೂಟಿ ಕಾಂಪಿಟೇಷನ್ನಲ್ಲಿ ಅವರು ಗೆಲುವಿನ ಮುಖಾಂತರನೇ ಬಂದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಈ ಗೆಲುವು ನಿರಂತರವಾಗ್ತಾ ಇರಲಿ. 5ಕ್ಕೆ 5 ಸಿನಿಮಾ. ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಸ್ವಲ್ಪ ಸ್ವಾರ್ಥ ನನಗೆ, ಕನ್ನಡ ಚಿತ್ರರಂಗದವನಾಗಿ ಸ್ವಾರ್ಥ ನನಗೆ. 5ಕ್ಕೆ 5 ಸಿನಿಮಾಗಳು ಸೂಪರ್ ಹಿಟ್ ಆಗಲಿ. ಮತ್ತೆ ಅವ್ರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ, 5 ಅಲ್ಲ 500 ಸಿನಿಮಾ ಮಾಡುವಂಥ ಶಕ್ತಿ ಅವ್ರಿಗೆ ಕಂಡುಕೊಳ್ಳಿ. ನೋಡಿ, ಇವತ್ತು ಎಂಥ ಒಳ್ಳೆ ಪವಿತ್ರವಾದ ದಿವಸ ಅಂತಂದರೆ, ಅದು ಕಾಕತಾಳೀಯವೋ ಅಥವಾ ಅವರು ನೋಡಿಕೊಂಡು ಇಟ್ಟಿರೋದು ಗೊತ್ತಿಲ್ಲ. ಇವತ್ತು ಗುರು ಪೂರ್ಣಿಮಾ ಇವತ್ತು. ಬಹಳಷ್ಟು ಜನ ಹೇಳ್ತಾರೆ, ನಾನು ಒಂದು ಕಡೆ ಬೆಳಗ್ಗೆ ಓದಿದ್ದು ನೋಡಿದೆ, ಒಂದು ಒಳ್ಳೆ ಶುರು ಆಗಬೇಕು ಅಂದರೆ ಒಳ್ಳೆ ಗುರು ಇರಬೇಕಂತೆ. ಇವತ್ತು ಗುರುವಿನ ಸ್ಥಾನದಲ್ಲಿ ಇವತ್ತು ವಿಜಯ್ ಅವರು ನಿಂತ್ಕೊಂಡು ಇಷ್ಟು ಜನರು ನಮ್ಮ ಮುಂದೆ ಸಾಗಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದಾದರೆ, ಖಂಡಿತವಾಗಲೂ ಈ ಗುರು ಪೂರ್ಣಿಮೆಯ ದಿವಸ ಏನೇ ಶುರು ಮಾಡೋದನ್ನು ಕೂಡ ಗೆಲುವಿದೆ ಅಂತ ಅನ್ನೋದಕ್ಕೆ ಅವರ ಹೆಸರಿನಲ್ಲೇ ವಿಜಯ ಇಟ್ಕೊಂಡು ಬಂದಿದ್ದಾರೆ. ವಿಜಯ್ ಅವರಿಗೆ ನಿರಂತರವಾಗಿ ಇಲ್ಲಿ ಕನ್ನಡ ಚಿತ್ರರಂಗದವನಾಗಿ ನಮ್ಮ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಗುಡ್ ಲಕ್. ಒಳ್ಳೆಯ ಸಮಯ ಒಂದಾಗಿದೆ. ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ. 5 ಸಿನಿಮಾನ ಅನೌನ್ಸ್ಕೊಂಡಿದ್ದಾರೆ. ಬಹುಶಃ ಒಳ್ಳೆ ದಿನ ಕೂಡ ಇದೆ. ಸರಿ, ಶುರು ಮಾಡಿಲ್ಲ, ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರೋಂಥ ವಿಷಯ. ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ. ಓಕೆ, ನಾನು ಬನ್ನಿ ಪರವಾಗಿ. ಭಯ ಇರೋದನ್ನು ಹೇಳ್ತೀನಿ ಅಷ್ಟೇ. 5 ಸಿನಿಮಾ ಅನೌನ್ಸ್ಕೊಂಡಿರೋದು. 6 ಸಿನಿಮಾ ನಮ್ದು ಬಿಡಿ, ಇಲ್ಲಿ 6 ಸಿನಿಮಾ ಅನೌನ್ಸ್ ಮಾಡಿದ್ರೆ 6 ಡೈರೆಕ್ಟರ್ಸ್ಗೆ ಹಾಕೋದೇನಪ್ಪ. ಡೈರೆಕ್ಟರ್ಸ್ಗಳಿಗೆ ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಒಂದೊಂದು ಸಿನಿಮಾ 6 ತಿಂಗಳಲ್ಲಿ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಕರೆಕ್ಟ್. ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲಿಬೇಕು. ನೀನೇ ಫಸ್ಟ್, ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡ್ಕೊಂಡು ಮಾಡಬೇಡ, ಏನು ಮಾಡಬೇಡ. ಈಗ ಬಂದಿದ್ದಾನೆ ನಿನ್ನ ಸಾಲ ತೀರಿಸ್ಕೋ ಇವಾಗ. ಓಕೆ, ಬಟ್ ಮೇಕ್ ಇಟ್ ಅ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ಗೂ ಸಾಯಿಸ್ತೀರ, ನೀವು ಸಾಯ್ತೀರಿ. 6 ತಿಂಗಳು ನಿಮ್ಮೆಲ್ಲರೂ ಟೈಮು. 6 ತಿಂಗಳು ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಟು ಬಂದ್ರಿ. ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆಲಿ ನಿಮ್ಗೆ ಇನ್ನಷ್ಟು ಸಿನಿಮಾ ಸಾಗಿಸ್ತಾರೆ. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಓಡ್ತಿಲ್ಲ ಅಂದರೆ ಓಡ್ತಿದ್ರೆ ಏನು ಬರ್ತಾರೆ? ಓಡುತ್ತೆ ಅಂದ್ಕೊಂಡೆ ನಮ್ಕೊಂಡು ಬರ್ಬೇಕಲ್ವಾ? ಓಡಿಸ್ಬೇಕು ಜೀವನದಲ್ಲಿ. ಇವತ್ತು ಒಳ್ಳೊಳ್ಳೆ ಸಮಯ, ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಇವತ್ತು ಬರ್ತಾ ಇದೆ. ಒಂದು KD ಸಿನಿಮಾ ಇವತ್ತು ಬಾಂಬೆಗೆ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಸ್ಟಾರ್ಡಮ್, ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಇಲ್ಲ ನಮ್ಮದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿಯಾಗಿದೆ. 70 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಇವರು 6 ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ. ಅದು 6 ತಿಂಗಳು ಪಾಠ ಹಾಕಬೇಕು. ಈ ಮುಂದಕ್ಕೆ 6 ತಿಂಗಳು ಆ ಪಾಠ ಒಳ್ಳೇದಾಗಬೇಕು.
ಎಲ್ಲ ಕಂಡೀಷನ್ ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ನ್ಯೂ ಡೈರೆಕ್ಟರ್ಸ್. ರಾಮಾಚಾರಿ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಹಳ್ಳಿ ಮೇಸು 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಶಾಂತಿ ಕ್ರಾಂತಿ 3 ವರ್ಷ ಮಾಡಿದ್ದೀನಿ ನಾನು. ರಿಸಲ್ಟ್ ಯೋಚನೆ ಮಾಡಿ. ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೊಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಲಿಸಿದ್ದಾರೆ ಜನ. ಅವ್ರು ಯಾರು ಹೊಸಬರಾದ್ರೆ ಸರಿ, ನಾವುಗಳೆಲ್ಲ ಬಂದಾಗ ಹೊಸಬ್ರೇ ತಾನೆ.